ವೇಶ್ಯಾವೃತ್ತಿಯ ದುಷ್ಪರಿಣಾಮಗಳು. ಆತ್ಮೀಯ ವಿದ್ಯಾರ್ಥಿನಿಯರೇ, ನಾನು ಪ್ರೊಫೆಸರ್ ಎಸ್ ಎ ಗುಮಾಸ್ ದೇಶಪಾಂಡೆ, ಸಮಾಜಶಾಸ್ತ್ರದ ಪ್ರಾಧ್ಯಾಪಕನಾಗಿ ಶ್ರೀ ಎಸ್ ಆರ್ ನರಸಾಪುರ್ ಕಲಾ ಮತ್ತು MB ಶಿರು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಕಳೆದ 33 ವರ್ಷಗಳಿಂದ ಸಮಾಜಶಾಸ್ತ್ರದ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇಂದಿನ ವಿಷಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ 6ನೇ ಸೆಮಿಸ್ಟರ್ಗೆ ಇರತಕ್ಕಂಥ ಕಡ್ಡಾಯ ಪತ್ರಿಕೆ ಭಾರತದ ಸಾಮಾಜಿಕ ಸಮಸ್ಯೆಗಳು ಅಂತಕ್ಕಂಥ ಅಧ್ಯಾಯದಲ್ಲಿ ಬರ್ತಕ್ಕಂಥ ವೇಶ್ಯಾವೃತ್ತಿ, ಅದರ ಬಗ್ಗೆ ನಾವು ಅನೇಕ ವಿಷಯಗಳನ್ನು ನಾವು ಈಗಾಗಲೇ ನೋಡಿದ್ದೀವಿ. ವೇಶ್ಯಾವೃತ್ತಿಯ ಅರ್ಥ, ವೇಶ್ಯಾವೃತ್ತಿಯ ವ್ಯಾಖ್ಯೆಗಳು, ವೇಶ್ಯಾವೃತ್ತಿಯ ಲಕ್ಷಣಗಳು, ವೇಶ್ಯಾವೃತ್ತಿಯ ಪ್ರಕಾರಗಳು. ಅದರಂತೆ ಇವಾಗ ನಾವು ವೇಶ್ಯಾವೃತ್ತಿಯಿಂದ ಆಗ್ತಕ್ಕಂತಹ ದುಷ್ಪರಿಣಾಮಗಳ್ಯಾವ್ಯಾವು. ವೇಶ್ಯಾವೃತ್ತಿಗೆ ಹಲವಾರು ಅಂಶಗಳು ಕಾರಣೀಭೂತವಾಗಿವೆ. There are many causes for prostitution. ವೇಶ್ಯಾವೃತ್ತಿ ಅಂತಕ್ಕಂಥದ್ದು ಮಾನವ ಸಮಾಜದಲ್ಲಿ ಬಹಳ ಹಿಂದಿನ ಕಾಲದಿಂದ ಬೆಳೆದುಕೊಂಡು ಬಂದಂತಹ ಒಂದು ವೃತ್ತಿಯಾಗಿದೆ, ಹಳೆಯ ಕಾಲದ ಒಂದು ವೃತ್ತಿಯಾಗಿದೆ. ವೇಶ್ಯಾವೃತ್ತಿ ಮಾನವ ಸಮಾಜದಲ್ಲಿ ಈ ಮೊದಲು ಒಂದು ಏನಾಗಿರಲಿಲ್ಲ, ಪ್ರಾಬ್ಲಮ್ ಆಗಿರಲಿಲ್ಲ. ಯಾಕಂದ್ರೆ ವೇಶ್ಯಾವೃತ್ತಿಯನ್ನು ಮಾಡ್ತಕ್ಕಂತಹ ಜನರು, ವೇಶ್ಯರ ಸಹವಾಸ ಮಾಡ್ತಕ್ಕಂಥವರು ಕೆಲವು ಕುಟುಂಬದ ಸದಸ್ಯರಾಗಿದ್ದರು, ಕೆಲವು ಸಮುದಾಯದ ಸದಸ್ಯರಾಗಿದ್ದರು. ಹೀಗಾಗಿ ಅದೊಂದು ಬೃಹತ್ ಪ್ರಮಾಣದ ಸಾಮಾಜಿಕ ಸಮಸ್ಯೆಯಾಗಿ ಪರಿಣಮಿಸಲಿಲ್ಲ. ಅದಕ್ಕೆ ಕೆಲವೇ ಸಂಗತಿಗಳೇನಿದ್ದು ಕಾರಣೀಭೂತವಾಗಿದೆ. ಲೈಂಗಿಕ ಅಪೇಕ್ಷೆಯನ್ನು ಈಡೇರಿಸಿಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಕೆಲವು ಶ್ರೀಮಂತ ವ್ಯಕ್ತಿಗಳು, ಜಮೀನ್ದಾರರು, ಜಾಗೀರ್ದಾರರು, ಗೌಡರು, ಇನ್ನಿತರರು ವೇಶ್ಯರ ಸಹವಾಸವನ್ನು ಮಾಡ್ತಾ ಇದ್ರು. ಕೆಲವರನ್ನ ಕಾಯಮಾಗಿ ಇಟ್ಕೊಂಡಿರ್ತಾರೆ. ತಮ್ಮ ತೋಟದ ಮನೆಗಳಲ್ಲಿ, ಹೊಲದಲ್ಲಿ ಗುಡಿಸಲು ಹಾಕಿ ತಮ್ಮ ಕಾಯಮಾಗಿ ಇಟ್ಕೊಂಡಿರ್ತಾರೆ. ಅಂಥವರಿಂದ ಏನಾಗಿರಲಿಲ್ಲ, ಪ್ರಾಬ್ಲಮ್ ಆಗಿರಲಿಲ್ಲ. ಆದ್ರೆ ಕ್ರಮೇಣ ಏನಾಯಿತು, ವೇಶ್ಯಾವಾಟಿಕೆ ಅಂತಕ್ಕಂಥದ್ದು ಸಾಮಾಜಿಕ ಸಮಸ್ಯೆಯಾಗಿ ಬೃಹದಾಕಾರವಾಗಿ ಬೆಳೀತಾ ಬಂತು. ವೇಶ್ಯಾವಾಟಿಕೆ ಅಂತಕ್ಕಂಥದ್ದು ಸಾಮಾಜಿಕ ಸಮಸ್ಯೆಯಾಗಿ ಬೃಹದಾಕಾರವಾಗಿ ಬೆಳೆದು ಬರಲಿಕ್ಕೆ ಹಲವಾರು ಅಂಶಗಳೇನಾದ್ರು ಕಾರಣೀಭೂತವು, ಹಲವಾರು ಸಂಗತಿಗಳು ಎಂಬುಗಳು. ಇದಕ್ಕೆ ಪ್ರಮುಖ ಕಾರಣಗಳು ಏನಂತಂದ್ರೆ, ವೇಶ್ಯಾವೃತ್ತಿ ಅಂತಕ್ಕಂಥದ್ದು ಈ ಮೊದಲು ಇಬ್ಬರು ವ್ಯಕ್ತಿಗಳ ನಡುವೆ ನಡೆಯತಕ್ಕಂಥ ಲೈಂಗಿಕ ಚಟುವಟಿಕೆ, ಅನೈತಿಕವಾದಂಥ ಲೈಂಗಿಕ ಚಟುವಟಿಕೆ, ಇಲ್ಲಿಗಲ್ ಸೆಕ್ಸುವಲ್ ರಿಲೇಶನ್ಶಿಪ್ ಆಗಿದ್ರು ಕೂಡ, ಸೆಕ್ಸುವಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಕ್ಕಂಥ ಒಂದು ಚಟುವಟಿಕೆ ಆಗಿದ್ರು ಕೂಡ ಅದು ಒಂದು ಪ್ರಾಬ್ಲಮ್ ಆಗಿರಲಿಲ್ಲ. ಅದೊಂದು ಲಾಭದಾಯಕವಾದಂತಹ ಉದ್ಯೋಗ, ದಂಧೆ, ವ್ಯಾಪಾರ ಆಗಿರಲಿಲ್ಲ. ಕೇವಲ ಸೀಮಿತ ವ್ಯಕ್ತಿಗಳ ನಡುವೆ ಸೀಮಿತ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವ ಸಲುವಾಗಿ ವೇಶ್ಯಾವೃತ್ತಿ ಅಂತಕ್ಕಂಥದ್ದು ಏನಾಗಿತ್ತು, ಪ್ರಾರಂಭದ ಕಾಲದಲ್ಲಿ ಬೆಳೆದುಕೊಂಡು ಬಂದಿತ್ತು. ಕ್ರಮೇಣ ಏನಾಯಿತು, ವೇಶ್ಯಾವೃತ್ತಿಗೆ ಹಲವಾರು ಕಾರಣಗಳು ಸಪೋರ್ಟ್ ಆದವು. ಅದರಿಂದ ಹಲವು ರೀತಿಯ ಏನಾಯ್ತು, ದುಷ್ಪರಿಣಾಮಗಳು ಆಗಲಿಕ್ಕೆ ಏನಾದ್ರು ಪ್ರಾರಂಭ ಆದವು. ಹೀಗಾಗಿ ವೇಶ್ಯಾವೃತ್ತಿಯಿಂದ ಹಲವಾರು ರೀತಿಯ ದುಷ್ಪರಿಣಾಮಗಳಿಗೆ ಏನ್ ಮಾಡ್ತಾ ಇದೆ, ಎಡೆ ಮಾಡಿಕೊಡ್ತಾ ಇದೆ. ವೇಶ್ಯಾವೃತ್ತಿ ಅಂತಕ್ಕಂಥದ್ದು ಈಗಾಗಲೇ ನಾನು ಹೇಳಿದಂತೆ ಇದೊಂದು ಗುಡ್ ಓಲ್ಡ್ ಪ್ರೊಫೆಷನ್. ಇದು ಹಳೆಯ ಕಾಲದ ವೃತ್ತಿ, ಗುಡ್ ಓಲ್ಡ್ ಪ್ರೊಫೆಷನ್. ಇದೊಂದು ಬಿಸಿನೆಸ್, ಸೆಕ್ಸುವಲ್ ಬಿಸಿನೆಸ್. ಇದೊಂದೇನು, ಸೆಕ್ಸುವಲ್ ಬಿಸಿನೆಸ್. ಸೆಕ್ಸುವಲ್ ಏನಾಗ್ಯದ, ಬಿಸಿನೆಸ್ ಆಗ್ಯದ. ಅದರಂತೆ ಇದೊಂದು ದಂಧ ಆಗ್ಯದ. ಇದೊಂದು ದಂಧ ಆಗಿ ಪರಿಣಮಿಸಿದೆ ವೇಶ್ಯಾವೃತ್ತಿ ಅಂತಕ್ಕಂಥದ್ದು. ಹಣಕ್ಕಾಗಿ, ಫಾರ್ ದ ಎಕ್ಸ್ಚೇಂಜ್ ಆಫ್ ಮನಿ, ಹಣಕ್ಕಾಗಿ, ಆಸ್ತಿಯನ್ನು ಪಡೆಯುವ ಸಲುವಾಗಿ, ಪ್ರಾಪರ್ಟಿ, ಬಂಗಾರ, ಬೆಳ್ಳಿ ಮುಂತಾದ ಸಂಪತ್ತನ್ನು ಪಡೆಯುವ ಸಲುವಾಗಿ ನಡೀತಕ್ಕಂಥ ಒಂದು ಸೆಕ್ಸುವಲ್ ಎಕ್ಸ್ಚೇಂಜ್ ಅಂತ ಹೇಳ್ಬೋದು, ಬಾಟರ್ ಸಿಸ್ಟಮ್ ಅಂತ ಹೇಳ್ಬೋದು. ವೇಶ್ಯಾರಂಥವಳು
ಪುರುಷರನ್ನ, ಕಾಮಕ ಪುರುಷರು ಏನ್ ಮಾಡ್ತಾ ಇದ್ರು, ಲೈಂಗಿಕ ಅಪೇಕ್ಷೆಗಳನ್ನ ಈಡೇರ್ತಾ ಇದ್ರು. ಅದರಿಂದ ಏನ್ ಮಾಡ್ತಿರ್ಲಕ್ಕೆ ಅವರಿಂದ ಹಣವನ್ನು ಪಡಿತಾರೆ. ಹಣ ಸಂಪತ್ತೋದು ಯಾವುದೇ ರೂಪದಲ್ಲಿ ಇರಬಹುದು, ಪಡಿತಾ ಇದ್ರು. ಹೀಗಾಗಿ ಎಕ್ಸ್ಚೇಂಜ್ ಆಫ್ ಬಾರ್ಟರ್ ಸಿಸ್ಟಮ್ ಅಂತ ಹೇಳ್ಬೋದು. ಆ ಲೈಂಗಿಕ ಚಟುವಟಿಕೆಗಳ ಅಗೇನೆಸ್ಟ್ ಆಗಿ ಏನ್ ಮಾಡ್ತಿದ್ಲು, ಕೆಲವೊಂದು ಸೌಲಭ್ಯಗಳನ್ನ ಕಾಮಕ ಪುರುಷರಿಂದ ಪಡಿತಾ ಇದ್ರು. ಕ್ರಮೇಣ ಏನಾಯ್ತು, ವೇಶ್ಯಾವೃತ್ತಿ ಅನೇಕ ಬ್ಯಾಡ್ ಇಫೆಕ್ಟ್ಸ್ಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿ, ವೇಶ್ಯಾವೃತ್ತಿಯನ್ನು ಮಾಡ್ತಕ್ಕಂಥ, ವೇಶ್ಯರ ಸಹವಾಸವನ್ನು ಬಯಸ್ತಕ್ಕಂಥ ವ್ಯಕ್ತಿಯನ್ನ ಹಿಪ್ಪಿ ಮಾಡಿಕೊಳಗಿತ್ತು. ಯಾವ ರೀತಿ ಕಬ್ಬಿನ ಹಾಲು ತೆಗಿತೀವಿ ನಾವು, ಗಾಣಿ ಒಳಗೆ ಕಬ್ಬು ಹಾಕಿ ಆ ಕಬ್ಬಿನ ರಸವನ್ನು ತೆಗಿತೀವಿ. ಆ ಕಬ್ಬು ಪೂರ್ಣ ಸ್ವಾಗಿ ಆಗುವ ತನಕ ನಾವು ಮಾಡ್ತೀವಿ, ರಸ ಹಿಂಡ್ತೀವಿ. ಅದೇ ರೀತಿಯಾಗಿ ವೇಶ್ಯೆಯಾದವಳು ವೇಶ್ಯೆಯ ಸಂಪರ್ಕವನ್ನು ಬಯಸಿ ಬರ್ತಕ್ಕಂಥ ಕಾಮಕ ಪುರುಷನನ್ನ ಹಿಪ್ಪಿ ಮಾಡಿದ್ರು. ಆತನಿದ್ದಂಥ ಹಣವನ್ನ ಇಸ್ಕೊಂಡು, ಕ್ರಮೇಣ ಆಸ್ತಿಯನ್ನ ಕಸಿದುಕೊಂಡು, ಬಂಗಾರ ಬೆಳ್ಳಿ ಆಭರಣಗಳನ್ನು ಕಸಿದುಕೊಂಡು, ಕೊನೆಗೆ ಆತನನ್ನು ಏನ್ ಮಾಡ್ತಾ ಇದ್ದಾಳೆ, ನಿರ್ಗತಿಕನನ್ನಾಗಿ ಆತ ಕಿಸೆ ಖಾಲಿಯಾದಾಗ ಆತನನ್ನ ಅವಳು ಏನ್ ಮಾಡಿದ್ಲು, ಕಾಮಕೃತಿ ಮಾಮ ಅಂತಾರೆ. ಹಂಗ ಆ ವ್ಯಕ್ತಿಯನ್ನ ದೂರೀಕರಿಸಲಿಕ್ಕೆ ಪ್ರಾರಂಭ ಮಾಡಿದ್ಲು. ಹೀಗಾಗಿ ಅನೇಕ ರೀತಿಯ ದುಷ್ಪರಿಣಾಮಗಳು ಸಮಾಜದ ಮೇಲೆ, ವ್ಯಕ್ತಿಯ ಮೇಲೆ, ಕುಟುಂಬದ ಮೇಲೆ, ಸಮುದಾಯದ ಮೇಲೆ, ಸಾಮಾಜಿಕ ವ್ಯವಸ್ಥೆಯ ಮೇಲೆ ಹಲವಾರು ರೀತಿಯ ದುಷ್ಪರಿಣಾಮಗಳು ಬೀಳಲಿಕ್ಕೆ ಪ್ರಾರಂಭವಾದವು. ಹೀಗಾಗಿ ವೇಶ್ಯಾವೃತ್ತಿಯನ್ನ ನಾವೊಂದು ಗಂಭೀರ ಸ್ವರೂಪದ ಸಮಸ್ಯೆ, ಇಟ್ ಈಸ್ ಎ ಸೋಷಿಯಲ್ ಪ್ರಾಬ್ಲಮ್, ಕ್ರುಷಿಯಲ್ ಪ್ರಾಬ್ಲಮ್, ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಅಂತ ನಾವು ಮಾಡ್ತಾ ಇದ್ವಿ, ಅದೇನ್ ಮಾಡ್ತಾ ಇದ್ದೀವಿ. ಅದರಿಂದ ಆಗ್ತಕ್ಕಂತಹ ವಿವಿಧ ರೀತಿಯ ದುಷ್ಪರಿಣಾಮಗಳು ಏನೇನವ ಅಂತಕ್ಕಂಥದ್ದು ನಾವು ಸಮಾಜಶಾಸ್ತ್ರದಂತ ನಾವು ವೈಜ್ಞಾನಿಕವಾದಂತಹ ಹಿನ್ನೆಲೆಯಲ್ಲಿ, ಸಂಶೋಧನಾತ್ಮಕ ಹಿನ್ನೆಲೆಯಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ಅಧ್ಯಯನ ಅಭ್ಯಾಸವನ್ನ ಮಾಡ್ತಾ ಇದ್ದೀವಿ. ಇದು ಬಹಳ ಮಹತ್ವದ. ಸಾಮಾಜಿಕ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಸಮಾಜಶಾಸ್ತ್ರದ ಪಾತ್ರ ಬಹಳ ಮಹತ್ವದ. ಇದನ್ನ ಆಡಳಿತ ನಡೆಸತಕ್ಕಂಥ ಸರ್ಕಾರ, ಸಮಾಜ ಚಿಂತಕರು, ಸಮಾಜಶಾಸ್ತ್ರಜ್ಞರು ಏನ್ ಮಾಡಬೇಕು, ಸರಿಯಾದ ರೀತಿಯಲ್ಲಿ ಗುರುತಿಸಬೇಕು. ಸಾಮಾಜಿಕ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥ ಸಂದರ್ಭದಲ್ಲಿ ಸಮಸ್ಯೆಗಳು ಉದ್ಭವಿಸಿದಾಗ ಸಮಾಜಶಾಸ್ತ್ರಜ್ಞರನ್ನು ಇನ್ವಾಲ್ವ್ ಮಾಡ್ಕೊಳ್ಬೇಕು, ಸಮಾಜಶಾಸ್ತ್ರಜ್ಞರ ಸಲಹೆ ಸೂಚನೆಗಳನ್ನು ಕೊಡಬೇಕು. ಈ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥ ಒಂದು ಸಮಿತಿಯಲ್ಲಿ ಸಮಾಜಶಾಸ್ತ್ರಜ್ಞರನ್ನ ಹಾಕಿಕೊಳ್ಬೇಕು, ಅವರ ಸಲಹೆ ಸೂಚನೆಗಳನ್ನು ಕೇಳಬೇಕು. ಯಾಕಂದ್ರೆ ಸಮಾಜಶಾಸ್ತ್ರಜ್ಞರು ಅಂತಂದ್ರೆ ಸಮಾಜದ ವೈದ್ಯರಿದ್ದಂಗ. ಯಾವ ರೀತಿ ಒಬ್ಬ ವೈದ್ಯ ರೋಗಿಗಳಿಗೆ ರೋಗಕ್ಕೆ ಚುಚ್ಚುಮದ್ದನ್ನು ಕೊಡ್ತಾನೆ, ಔಷಧವನ್ನು ಕೊಡ್ತಾನೆ, ಶುಶ್ರೂಷೆಯನ್ನು ಮಾಡ್ತಾನೆ, ಅದರಿಂದ ಅವರ ರೋಗವನ್ನು ಗುಣಪಡಿಸ್ತಾನೆ. ಸಮಾಜ ಅಂತಕ್ಕಂಥ ದೇಹಕ್ಕೆ ಸಮಾಜಶಾಸ್ತ್ರಜ್ಞರು ಸಾಮಾಜಿಕ ರೋಗ ರುಜಿನಗಳಿಗೆ ಏನ್ ಮಾಡ್ತಾರೆ, ಸೂಕ್ತವಾದಂತಹ ಸಕಾಲಿಕ ಸಲಹೆಗಳನ್ನು ಕೊಡುವುದರ ಮೂಲಕ, ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸುವಂತೆ ಮಾಡುವುದರ ಮೂಲಕ, ತಿಳಿ ಹೇಳುವುದರ ಮೂಲಕ ಏನ್ ಮಾಡ್ತಾರೆ ಅವರು, ಆ ಸಮಸ್ಯೆಗಳನ್ನ, ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನ, ಗಂಭೀರವಾದಂತಹ ಪರಿಣಾಮಗಳನ್ನ ಹೋಗಲಾಡಿಸುವಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸ್ತಾರೆ. ಪಾಶ್ಚಿಮಾತ್ಯ ಸಮಾಜಗಳಲ್ಲಿ ಸಮಾಜಶಾಸ್ತ್ರಜ್ಞರಿಗೆ ವಿಶೇಷವಾದಂತಹ ಗೌರವದ, ವಿಶೇಷವಾದಂತಹ ಸ್ಥಾನಮಾನದ. ನಮ್ಮ ದೇಶದಲ್ಲಿ ಸಮಾಜಶಾಸ್ತ್ರಜ್ಞರನ್ನ ಅಷ್ಟು ಸರಿಯಾದ ರೀತಿಯಲ್ಲಿ ಗೌರವವನ್ನು ಕೊಡದೇ ಇದ್ದುದರಿಂದ, ಕಡೆಗಣಿಸಿದ್ರಿಂದ ಇವತ್ತು ಅನೇಕ ಸಮಸ್ಯೆಗಳನ್ನು ಏನ್ ಮಾಡ್ತಾ ಇದೆ, ದೇಶ ಎದುರಿಸ್ತಾ ಇದೆ. ಅದಕ್ಕೆ ಸರಿಯಾದಂತಹ ಸೂಕ್ತವಾದಂತಹ ಸಕಾಲಕ್ಕೆ ಪರಿಹಾರದ ಮಾರ್ಗಗಳು ಸಿಗ್ತಾ ಇಲ್ಲ. ಸಿಕ್ಕರೂ ಕೂಡ ಏನಾಗ್ತಾ ಇದೆ, ಟೈಮಿಂಗ್ ಆಗಿ ಸಿಗ್ತಾ ಇದೆ. ಇವತ್ತು ಕೋವಿಡ್-19 ಕೊರೋನಾ ಅಂತಕ್ಕಂಥ ಸಮಸ್ಯೆ ಬೃಹದಾಕಾರವಾಗಿ ಬೆಳೀಲಿಕ್ಕೆ ಏನ್ ಕಾರಣ ಅಂದ್ರೆ ಸರ್ಕಾರದ ವಲಯದವರು ಇನ್ವಾಲ್ವ್ ಆಗ್ಯಾರ. ಕೇವಲ ಸರ್ಕಾರದ ವಲಯದವರು ಇನ್ವಾಲ್ವ್ ಆದ್ರೆ ಅಷ್ಟೇ ಸಾಲದು. ಇದರ ಜೊತೆಯಾಗಿ ಸ್ವಯಂ ಸೇವಾ ಸಂಸ್ಥೆಗಳು, ಆಸಕ್ತ ಇರ್ತಕ್ಕಂತಹ ಯುವಕ ಯುವತಿಯರು, ವಾಲಂಟಿಯರ್ಸ್ಗಳನ್ನು ಇನ್ವಾಲ್ವ್ ಮಾಡ್ಕೋಬೇಕು. ವಿರೋಧ ಪಕ್ಷದ ನಾಯಕರನ್ನು ನಾವು ಇನ್ವಾಲ್ವ್ ಮಾಡ್ಕೋಬೇಕು. ಎಲ್ಲರನ್ನ ವಿಶ್ವಾಸಕ್ಕೆ, ಎಲ್ಲ ಜಾತಿ ಮತದವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು, ಕಾನ್ಫಿಡೆನ್ಸ್ ಗಳನ್ನು ತೆಗೆದುಕೊಂಡು ನಾವು ಏನ್ ಮಾಡಬೇಕು, ಸಮಸ್ಯೆಯನ್ನ ಹೋಗಲಾಡಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ನಾನೇ ಭಾರಿ ಅಂತ ತಿಳ್ಕೊಂಡು, ನಾವೇ ಶಾಣ್ಯರ ಅಂತ ತಿಳ್ಕೊಂಡು ನಾವು ಹೋದ್ವಿ ಅಂತಂದ್ರೆ ಅದು ಮೂರ್ಖತನದ ಪರಮಾವಧಿ.
ಇವತ್ತು ಕೊರೋನಾ ಸಮಸ್ಯೆ ಉಲ್ಬಣ ಆಗಲಿಕ್ಕೆ ಸ್ವಾರ್ಥ ಜನರ ಪಟ್ಟಭದ್ರ ಹಿತಾಸಕ್ತಿಗಳ ಮೂರ್ಖತನದ ಪರಮಾವಧಿಯೇ ಪ್ರಮುಖ ಕಾರಣ ಆಗ್ಯದ. ಅದಕ್ಕೋಸ್ಕರವಾಗಿ ಇನ್ನೂ ಕಾಲ ಮಿಂಚಿಲ್ಲ. ನಾವೇನ್ ಮಾಡಬೇಕಾಗಿದೆ, ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು, ಕಾನ್ಫಿಡೆನ್ಸ್ ನಲ್ಲಿ ತೆಗೆದುಕೊಂಡು ನಾವು ಹೋರಾಟವನ್ನು ಮಾಡಿದ್ರೆ, ಈ ಸಾಮಾಜಿಕ ವ್ಯಾಧಿಗಳ ವಿರುದ್ಧ ಹೋರಾಟವನ್ನು ಮಾಡಿದ್ರೆ, ಅದರಲ್ಲಿ ಸಮಾಜಶಾಸ್ತ್ರಜ್ಞರು ಏನ್ ಮಾಡ್ತಾರೆ, ಪ್ರಮುಖವಾದಂತ ಇಂಪಾರ್ಟೆಂಟ್ ಪಾತ್ರ ವಹಿಸ್ತಾರೆ. ಅತ್ಯಂತ ಮಹತ್ವದ ಪಾತ್ರ ವಹಿಸ್ತಕ್ಕಂಥ ಸಮಾಜಶಾಸ್ತ್ರಜ್ಞರ ಸಲಹೆ ಸೂಚನೆಗಳನ್ನ, ಅವರ ವಿಚಾರಗಳನ್ನ, ಅವರ ಚಿಂತನೆಗಳನ್ನ ಸಮಾಜ ಇವತ್ತು ತೆಗೆದುಕೊಳ್ಳುವುದೇನದ ಬಹಳ 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 ಅವಶ್ಯವಾದುದಾಗಿದೆ. ಇಲ್ಲದೆ ಇದ್ರೆ ಸಾಮಾಜಿಕ ರೋಗಗಳನ್ನು ಗುರುತಿಸಲ್ಪಡ್ತಕ್ಕಂತಹ ವಿಷಾವೃತ್ತಿ ಆಗಲಿ, HIV AIDS ಆಗಲಿ, ಕರೋನಾ ಅಂತಕ್ಕಂಥದ್ದಾಗಲಿ ಸಮಾಜದಿಂದ ದೂರ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ನಾನು ಈ ಮೂಲಕ ಒತ್ತಿ ಹೇಳ್ತಾ ಇದ್ದೇನೆ. ಪುನಃ ನಾನು ನಮ್ಮ ಆಡಳಿತ ವರ್ಗವನ್ನು ಎಚ್ಚರಿಸ್ತಾ ಇದ್ದೇನೆ, ಸಮುದಾಯದ ಮುಖಂಡರನ್ನ ಎಚ್ಚರಿಸ್ತಾ ಇದ್ದೇನೆ. ಸಮಾಜಶಾಸ್ತ್ರಜ್ಞರನ್ನ ಇನ್ವಾಲ್ವ್ ಮಾಡ್ತಕ್ಕಂಥ ಒಂದು ಯುದ್ಧೋಪಾದಿಯಲ್ಲಿ ಏನಾಗಬೇಕು ಪ್ರಯತ್ನವನ್ನು ಮಾಡಬೇಕು. ಸಮಾಜಶಾಸ್ತ್ರ ಪ್ರಾಧ್ಯಾಪಕರನ್ನ, ಸಮಾಜಶಾಸ್ತ್ರ ಕಲಿತಕ್ಕಂಥ ವಿದ್ಯಾರ್ಥಿಗಳನ್ನ ಇನ್ವಾಲ್ವ್ ಮಾಡ್ಕೋಬೇಕು. ಯಾಕಂದ್ರೆ ಸಮಾಜಶಾಸ್ತ್ರ ಅಂದ್ರೆ ಸಮಾಜವನ್ನು ಅಧ್ಯಯನ ಮಾಡ್ತಕ್ಕಂಥ ಶಾಸ್ತ್ರ. ಸಮಾಜಶಾಸ್ತ್ರದ ಪ್ರಯೋಗಶಾಲೆ ಇಡೀ ಸಮಾಜವೇ ಸಮಾಜಶಾಸ್ತ್ರದ ಪ್ರಯೋಗಶಾಲೆ, ಲ್ಯಾಬೊರೇಟರಿ. ದ ಹೋಲ್ ಸೊಸೈಟಿ ಇಟ್ ಸೆಲ್ಫ್ ಇಸ್ ಎ ಲ್ಯಾಬೊರೇಟರಿ ಆಫ್ ಸೋಶಿಯಾಲಜಿ. ಸೊ ದಟ್ ಏನದ, ಸಮಾಜಶಾಸ್ತ್ರಜ್ಞರಿಗೆ ಸಮಾಜದ ನಾಡಿ ಮಿಡಿತ ಗೊತ್ತಿರ್ತದ, ಅವ್ರಿಗೆ ಗೊತ್ತಾಗ್ತದ. ಅದಕ್ಕೋಸ್ಕರವಾಗಿ ಸಮಸ್ಯೆಗಳನ್ನು ನಿವಾರಣೆ ಮಾಡುವಲ್ಲಿ ಸಮಾಜಶಾಸ್ತ್ರಜ್ಞರನ್ನ ಏನ್ ಮಾಡಬೇಕು, ಇನ್ವಾಲ್ವ್ ಮಾಡ್ಕೋಬೇಕು. ಅವರಿಗೆ ಪ್ರಮುಖವಾದಂತಹ ಏನ್ ಮಾಡಬೇಕು, ಸ್ಥಾನಮಾನಗಳನ್ನು ಕೊಡಬೇಕು, ಅವರ ಸಹಕಾರವನ್ನು ಪಡೆದುಕೊಳ್ಬೇಕು. ಅಂದಾಗ ಸಮಸ್ಯೆಗಳಿಂದ ಆಗ್ತಕ್ಕಂತಹ ದುಷ್ಪರಿಣಾಮಗಳೇನಾಗ್ತವ ಆಟೋಮೆಟಿಕ್ ಆಗಿ ನಿವಾರಣೆ ಆಗಲಿಕ್ಕೆ ಏನಾಗ್ತದ ಸಾಧ್ಯ ಆಗ್ತದೆ. ಪೂರ್ಣ ಪ್ರಮಾಣದ ದುಷ್ಪರಿಣಾಮಗಳನ್ನು ನಮ್ಮಿಂದ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇರಬಹುದು. ಆದಾಗೂ ಕೂಡ 80 to 90% ಪ್ರಾಬ್ಲಮ್ಸ್ಗಳನ್ನು ಏನ್ ಮಾಡಬಹುದು, ನಾವು ತಡೆಗಟ್ಟಬಹುದು, ನಿರ್ಮೂಲನೆ ಮಾಡಬಹುದು ಅಂತಕ್ಕಂಥ ಮಾತನ್ನು ನಾನು ಘಂಟಾಘೋಷವಾಗಿ ಹೇಳ್ತೇನೆ. 33 ವರ್ಷಗಳ ಅನುಭವದ ಆಧಾರದ ಮೇಲೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಇನ್ನೂ ಕಾಲ ಮಿಂಚಿಲ್ಲ. ನಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕು, ಸಮಾಜಶಾಸ್ತ್ರಜ್ಞರನ್ನ ಸದುಪಯೋಗ ಮಾಡಿಕೊಳ್ಬೇಕು. ಅಂದಾಗ ಮಾತ್ರ ವಿಷಾವೃತ್ತಿ ಅಂತ, ಕೊರೋನಾ ಅಂತಕ್ಕಂಥ ಅದರಿಂದ ಆಗ್ತಕ್ಕಂತಹ ದುಷ್ಪರಿಣಾಮಗಳನ್ನು ಏನ್ ಮಾಡ್ಲಿಕ್ಕಾಗ್ತದೆ, ಹೋಗಲಾಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಮುಂದಿನ ವರ್ಗದಲ್ಲಿ ನಾವು ವಿಷಾವೃತ್ತಿಯಿಂದ ಆಗ್ತಕ್ಕಂತಹ ದುಷ್ಪರಿಣಾಮಗಳೇನೇನವ, ವಿವಿಧ ರೀತಿಯ ದುಷ್ಪರಿಣಾಮಗಳೇನವ ಅಂತಕ್ಕಂಥ ಸಂಗತಿಯನ್ನು ನಾವು ಮಾಡೋಣಂತ ಅಧ್ಯಯನ ಮಾಡೋದ್ರ ಮೂಲಕ ನಾವೆಲ್ಲರೂ ಕೈ ಜೋಡಿಸಿ ವಿಷಾವೃತ್ತಿಯಿಂದ ಆಗ್ತಕ್ಕಂತಹ ದುಷ್ಪರಿಣಾಮಗಳನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡು ಅರ್ಥೈಸಿಕೊಂಡು ಅದರ ನಿವಾರಣೆಗಾಗಿ ನಾವೇನು ಮಾಡೋಣ, ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು